ಸರ್ ಇವರೆಲ್ಲ ಆತ್ಮಸಾಕ್ಷಿ ಇರೋರು ಸರ್. ನಾನು ಬೇಗ ಡೈರೆಕ್ಟ್ ಪಾಯಿಂಟಿಗೆ ಬಂದ್ಬಿಡ್ತೀನಿ ಸಮೀವುಲ್ಲಾ ಸರ್. ಆತ್ಮಸಾಕ್ಷಿ ಇರೋರು ಇವರೆಲ್ಲರೂ ರಾಜಕಾರಣಿಗಳು. ಈ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿನ ಶಾಸಕರು ಸಂಸದರ ತರ ಒಗ್ಗಟ್ಟಾಗಿ ನಿಂತ್ಕೊಳ್ತಾರೆ ಅಂತ ಅನ್ಸುತ್ತಾ? ರಾಜ್ಯದ ಪರವಾಗಿ ಕೇಂದ್ರದ ಮೇಲೆ ಒತ್ತಡ ತರ್ತಾರೆ ಅನ್ಸುತ್ತಾ? ಏನ್ ಹೇಳ್ತೀರಿ ಸರ್? ಆತ್ಮಸಾಕ್ಷಿ ಅಂತ ಹೇಳಿ ಆತ್ಮಸಾಕ್ಷಿಯ ಹೆಸರಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನಾವು ನೋಡಿದ್ವಿ ಆಯ್ತಾ. ನಿಜವಾದ ಆತ್ಮಸಾಕ್ಷಿ ಅನ್ನೋದು ಬೇಕಾಗಿರೋದು ಮೇಕೆದಾಟು ವಿಚಾರದಲ್ಲಿ. ಇವತ್ತು ಅಲ್ಲಿ ಆಲ್ ಪಾರ್ಟಿ ರೆಸೊಲ್ಯೂಷನ್ ಅನ್ನ ತಗೊಂಡಿದ್ದಾರೆ, ಅಸೆಂಬ್ಲಿನಲ್ಲಿ ರೆಸೊಲ್ಯೂಷನ್ ಮಂಡಿಸಿದ್ದಾರೆ. ಒಂದು ನೆಲಕ್ಕೆ, ಒಂದು ರಾಜ್ಯಕ್ಕೆ, ಒಂದು ಭಾಷೆಗೆ, ನೀರಿಗೆ ಯಾವ ರೀತಿಯ ಕಮಿಟ್ಮೆಂಟ್ ಇರಬೇಕು ಅನ್ನೋದನ್ನ ರಾಜಕೀಯ ಪಕ್ಷಗಳು ಪಕ್ಷ ಭೇದ ಮರೆತು ಬದಿಗೊತ್ತಿ ಆ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದ್ದಾರೆ. ಅದು 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 ಮೋಸ್ಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಯಾವಾಗ ಅಂತಹ ಒಗ್ಗಟ್ಟು ಬರುತ್ತೆ, ನಮ್ಮಲ್ಲಿ ಯಾವಾಗ ಅಂತಹ ಪಕ್ಷ ಭೇದ ಮರೆತಂತಹ ವಿಚಾರಗಳು ನೆಲ ಜಲದ ವಿಚಾರಕ್ಕೆ ಬಂದಾಗ ಬರುತ್ತೆ ಅನ್ನೋದು ಮೊದಲಿಂದಲೂ ಪ್ರಶ್ನೆ. ಅವರು ಅಧಿವೇಶನದಲ್ಲಿ ರೆಸೊಲ್ಯೂಷನ್ ತಗೋತಿರೋದು ಫಸ್ಟ್ ಟೈಮ್ ಅಲ್ಲ. ಕಾವೇರಿ ವಿಚಾರ ಬಂದಾಗ್ಲೂ ಪಕ್ಷ ಭೇದ ಮರೆತು ಮೇಕೆದಾಟುನಲ್ಲೂ ಅವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಮುಖ್ಯವಾದ ಪ್ರಶ್ನೆ ಉದ್ಭವ ಏನಾಗಿದೆ, ಇಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯರು ಅವರು ಯಾವ ನಿಲುವನ್ನ ಕೈಗೊಳ್ತಾರೆ, ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ, ಅವ್ರು ಪ್ರೈಮ್ ಮಿನಿಸ್ಟರ್ ಹತ್ರ ಏನೋ ಹೋಗ್ತಾರಂತೆ, ಹೋಗಿ ಒತ್ತಡವನ್ನು ಹೇರ್ತಾರ. ಈ ಯೋಜನೆಯಿಂದ ರಾಜ್ಯಕ್ಕೆ ಎಷ್ಟು ಅನಿವಾರ್ಯ ಇದೆ, ಎರಡೂ ರಾಜ್ಯಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರ. ನಮ್ಮದು ಒಂದು ರಾಜ್ಯ, ನಮ್ಮದು ಭಾಷೆ, ನಮ್ಮ ಜನನೂ ಇದ್ದಾರೆ, ನಮ್ಮ ಜಲವೂ ಇದೆ. ಅದೇನ್ ನಾವೇನೋ ಇಡೀ ಏನ್ ಕರ್ನಾಟಕನೇ ಕಬಳಿಸಕ್ಕೆ ಅಣೆಕಟ್ಟನ್ನು ಕಟ್ಟಿರೋದನ್ನಲ್ಲ, ನೀರು ಅವರಿಗೆ ಹೋಗುತ್ತೆ, ವಿದ್ಯುತ್ ಜನರೇಷನ್ ಆಗುತ್ತೆ. ಹೀಗಾಗಿ ಅದನ್ನ ಪ್ರೈಮ್ ಮಿನಿಸ್ಟರ್ ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಮಾಡ್ಕೊಡ್ತಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಆದ್ದರಿಂದ ಆತ್ಮಸಾಕ್ಷಿ, ರಾಜ್ಯದ ಪರ ಆತ್ಮಸಾಕ್ಷಿ, ನೆಲದ ಪರ ಆತ್ಮಸಾಕ್ಷಿ, ಜಲದ ಪರ ಆತ್ಮಸಾಕ್ಷಿ, ಕನ್ನಡದ ಅಸ್ಮಿತೆಯ ಪರ, ಕರ್ನಾಟಕದ ಅಸ್ಮಿತೆಯ ಪರ ಆತ್ಮಸಾಕ್ಷಿಯನ್ನ ಪಕ್ಷಾತೀತವಾಗಿ ಇಲ್ಲಿ ಪ್ರದರ್ಶನ. ಸರ್, ಐ ಥಿಂಕ್ ನನಗನ್ಸುತ್ತೆ ಈ ವಿಚಾರದಲ್ಲಿ ವಿ ಶುಡ್ ಅಪ್ರಿಶಿಯೇಟ್ ತಮಿಳ್ನಾಡು ಸರ್. ಅಲ್ಲಿನ ಜನ ನೆಲ, ಜಲ, ಭಾಷೆ ಮತ್ತು ಎಸ್ಪೆಷಲಿ ಕಾವೇರಿ ನೀರು ಅಂತ ಬಂದ್ರೆ ಹೆಂಗ್ ನಿಂತ್ಕೋತಾರೆ ನೋಡಿ. ಯಾವ ಪಕ್ಷ ಇಲ್ಲ, ಯಾವ ರಾಜಕೀಯ, ಎಲ್ಲ ಮರ್ತು ನಿಂತ್ಕೊ. ವಿ ಶುಡ್ ಅಪ್ರಿಶಿಯೇಟ್ ದೆಮ್. ಈ ಸ್ಟ್ಯಾಂಡ್ ಇದೆಯಲ್ಲ ಅವ್ರದ್ದು. ಅಂಡ್ ನನಗೇನ್ ಅನ್ಸುತ್ತೆ ಗೊತ್ತಾ, ಸ್ವಲ್ಪ ಹಾರ್ಶ್ ಅನ್ಸ್ಬೋದು ಸರ್ ನಾನು ಮಾತಾಡೋದು. ನಮ್ಮವರು ಹೋಗಿ ಅವ್ರ ಕಾಲಡಿ ನುಸಿಬೇಕು ಅನ್ಸುತ್ತೆ ಈ ವಿಚಾರದಲ್ಲಿ. ಅಲ್ಲ, ತಮಿಳ್ನಾಡಲ್ಲಿ ಅದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ತಮಿಳ್ನಾಡು ಅಪ್ಪಟ ಪ್ರಾದೇಶಿಕ ಸೊಗಡಿನ ದ್ರವಿಡಿಯನ್ ಮೂವ್ಮೆಂಟ್ ಇಂದ ಬಂದಂತಹ ಪಾರ್ಟಿಗಳು ಮತ್ತು ಜನ ಇರೋದು. ಪೆರಿಯಾರ್ ಮೂವ್ಮೆಂಟು, ಮತ್ತೆ ಆನಂತರ ಅಣ್ಣಾದುರೈಯವರು, ಮತ್ತೆ ಕರುಣಾನಿಧಿ ಅವರು, ಅವ್ರು ಯಾರುನು ಅವರು ನೆಲ ಜಲದ ವಿಚಾರ ಬಂದಾಗ ಅವ್ರು ಒಪ್ಲೇ ಇಲ್ಲ. ನೋಡಿ, ಈಗ ತಮಿಳು ಲಿಪಿನೂ ಅಷ್ಟೇ, ಸಂಸ್ಕೃತದ ಪ್ರಭಾವ ನಮಗ್ ಬೇಡ ಅಂತ ಹೇಳಿ ಸಂಸ್ಕೃತ ಪ್ರಭಾವದಿಂದ ಮುಕ್ತವಾಗಿರೋ ಲಿಪಿ ಅದು. ಹೌದು, ಅದು ತಮಿಳು ಲಿಪಿ. ಅದು ಕೆಲವು ಒತ್ತಕ್ಷರಗಳು, ಲಕಾರ ಈ ತರದ್ದು ಇಲ್ಲ, ಆದ್ರೂ ಕೂಡ ಹೀಗೆ ಇರ್ಲಿ ಅಂತಂತಾರೆ. ಹಿಂಗಾಗಿ ಡೆಫಿನೆಟ್ಲಿ ನೆಲ ಜಲದ ವಿಚಾರ ಬಂದಾಗ ಅಲ್ಲಿಯ ಜನ ವರ್ತಿಸುವ ರೀತಿ ಮತ್ತು ಆ ಭಾವನೆಗಳನ್ನ ವ್ಯಕ್ತಪಡಿಸುವ ರೀತಿ ಮತ್ತು ಆ ತರ ಒಗ್ಗಟ್ಟು ಇರ್ಲಿಲ್ಲ ಅಂದ್ರೆ ಜನ ಬಿಡಲ್ಲ ಅವನ್ನ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಶ್ಯೂಸ್ಗಳು ಬಂದಾಗ ನಿಮ್ ಪಾಲಿಟಿಕ್ಸ್ ಅನ್ನು ಪಕ್ಕಕ್ಕಿಡಿ. ನೆಲ ಜಲ ವಿಚಾರಗಳು ಬಂದಾಗ ನೀವು ಬದ್ಧತೆಯನ್ನ, ಒಗ್ಗಟ್ಟನ್ನ ತೋರಿಸ್ಲೇಬೇಕು ಅಂತ ಜನ ವಾರ್ನ್ ಮಾಡ್ತಾರೆ. ಹೀಗಾಗಿ ಡೆಫಿನೆಟ್ಲಿ ಇದು ಅಪ್ರಿಷಿಯಬಲ್. ಎಸ್, ಯದುಕುಮಾರ್ ಗೌಡ್ರೆ, ಮೇಕೆದಾಟು ವಿಚಾರ ಕರ್ನಾಟಕದ ಪರವಾಗಿ ಇರಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ಯೋಜನೆ. ಅದರಿಂದ ತಮಿಳ್ನಾಡಿಗೂ ಏನು ಲಾಸ್ ಆಗೋದಿಲ್ಲ, ಅವ್ರಿಗೂ ನೀರು ಹೋಗುತ್ತೆ. ನನ್ನ ಎರಡು ಪ್ರಶ್ನೆ ನೇರವಾಗಿ ನಿಮ್ಗೆ. ಒಂದು, ತಮಿಳುನಾಡಿನ ಶಾಸಕರು ಸಂಸದರ ತರ ಸರ್ಕಾರದ ಜೊತೆ, ಅದು ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ವಿರೋಧ ಪಕ್ಷಗಳು ಸರ್ಕಾರದ ಜೊತೆ ನಿಂತ್ಕೊಳ್ತೀರಾ ಈ ನೆಲ ಜಲದ ಭಾಷೆಯ ವಿಚಾರವಾಗಿ? ಒಂದು. ಇನ್ನೊಂದು, ಪಕ್ಷದ ಸಂಸದರು ಅಷ್ಟೇನೆ ಪಕ್ಷಾತೀತವಾಗಿ ಕೇಂದ್ರದ ಮೇಲೆ ಈ ವಿಚಾರವಾಗಿ ಒತ್ತಡ ತಂದು ರಾಜ್ಯದ ಪರವಾಗಿ ನಿಂತ್ಕೊಳ್ತೀರಾ? ಈಗ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಅದಾಗಲಿ ನಾಡು ನುಡಿ ಮತ್ತು ನೆಲ ಜಲದ ಯಾವುದೇ ವಿಷಯಗಳು ಬಂದಾಗಲೂ ಕೂಡ ಅದು ಕರ್ನಾಟಕದ ಪರನೇನೆ. ಇದು ಮೊದಲನೇದಾಗಿ ಸ್ಪಷ್ಟಪಡಿಸ್ತೇನೆ. ಮತ್ತು ಇದು ಕುಡಿಯುವ, ಸರ್ ಆಗಲೇ ಹೇಳ್ತಾ ಇದ್ರಲ್ಲಿ, ಇದು ಕುಡಿಯುವ ನೀರಿನ ಪ್ರಶ್ನೆ. ಯಾಕಂದರೆ ಮುಂಬರುವಂಥ ಸುಮಾರು 50 ವರ್ಷಗಳ ಕಾಲ ಏನು ಬೆಂಗಳೂರು ಜನಸಂಖ್ಯೆ ಏನಿದೆ ಅದು ದುಪ್ಪಟ್ಟು ಆಗುವಂಥದ್ದು ಇರೋವಂಥದ್ದು. ಇದಕ್ಕೆ ಈ ಒಂದು ಅಣೆಕಟ್ಟಿನಿಂದ, ಮೇಕೆದಾಟು ಅಣೆಕಟ್ಟಿನಿಂದ ಸುಮಾರು 67 TMC ಫೀಟ್ ನೀರನ್ನ ನಾವು ಶೇಖರಣೆ ಮಾಡುವಂಥದ್ದಿದೆ. ಮತ್ತು ಸುಮಾರು 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂತಿದೆ. ಮತ್ತು ನಾವು ಇನ್ನೊಂದು ಗಮನಿಸಬೇಕಾಗತ್ತೆ,
ಕೆಲವು ಸತಿ ಹೆಚ್ಚು ಮಳೆ ಆದಾಗ ಅದನ್ನು ನಾವು ತಡೆಗಟ್ಕೊಳ್ಳೋದು, ಬಿಕಾಸ್ ಅಪ್ಪರ್ ರೀಜನ್ಸ್ ನಮ್ದಿರೋದ್ರಿಂದ ನಾವೇನು ಇನ್ನ ಹೆಚ್ಚಿನ ಅಣೆಕಟ್ಟುಗಳನ್ನು ಕಟ್ಟುವಂಥ ಇದು ಅವಕಾಶ ನಮಗಿಲ್ಲ. ಆದರೆ ಲೋವರ್ ರೇಪಿನ್ ಸ್ಟೇಟ್ಸ್ ಅವರು ಇರೋದ್ರಿಂದ ಅವ್ರು ಕಟ್ತಾನೆ ಇದ್ದಾರೆ, ಅದಕ್ಕೆ ಯಾವುದು ಖ್ಯಾತೆನೂ ಇಲ್ಲ, ಎಂಥದ್ದು ಇಲ್ಲ. ಲಾಸ್ಟ್ 7 yearsಇಂದ ನೀವೊಂದು ಲೆಕ್ಕ ಹಾಕ್ಕೊಂಡ್ರೆ ಅವ್ರ ಡೇಟಾ ತಗೊಂಡಾಗ ಸುಮಾರು 600 TMC ಹೆಚ್ಚುವರಿ ನೀರು ಸಮುದ್ರದ ಪಲ್ಸ್ ಇದಾಗಿದೆ. ಸೊ ಇದನ್ನೆಲ್ಲ ಮನವರಿಕೆ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಆಮೇಲೆ ಈ ಒಂದು ಕಾವೇರಿ ಇಶ್ಯೂಸ್ ಆಗ್ಬೋದು, ಮೇಕೆದಾಟುದಾಗ್ಬೋದು, ಇದಕ್ಕೆ 100 ವರ್ಷಗಳ ದೊಡ್ಡ ಇತಿಹಾಸ ಇದೆ ಮೇಡಮ್. ಯಾಕಂದ್ರೆ ರಾಜ್ಯದ ಬಂದಂತ ಹಲವಾರು ಮುಖ್ಯಮಂತ್ರಿಗಳು ಈ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಮತ್ತೆ ನಾವು ಹೈಯರ್ ಈಗ ನಿಮ್ಮ ಸಂಸದರು ಎಲ್ಲರೂ ಪಕ್ಷಾತೀತವಾಗಿ ನೀವು ರಾಜ್ಯ ಸರ್ಕಾರದ ಜೊತೆ ನಿಂತ್ಕೊಂಡು ರಾಜ್ಯದ ಪರವಾಗಿ ಕೆಲಸ ಮಾಡ್ತೀರಾ, ಅಲ್ಲಿ ಹೋಗಿ ಕೇಂದ್ರದ ಮೇಲೆ ಒತ್ತಡ ಹಾಕೋ ಮೇಡಮ್, ಇದು ನಾನು ಆಗ್ಲೇ ಹೇಳಿದೆ, ಇದು ಕುಡಿಯೋ ನೀರಿನ ವಿಚಾರವಾಗಿರ್ಬೇಕಾದಾಗ ಕುಡಿಯೋ ನೀರಿಗೆ ಆ ಒಂದು ವಿಚಾರಕ್ಕಂತ ಬಂದಾಗ ಯಾವುದೇ ಅದು ರಾಜಿ ಇಲ್ಲ ಆದಲ್ಲಿ ಅದು ರಾಜ್ಯದ ಬೆಂಗಳೂರಿನ ಜನರ ಪರವಾಗಿರೋದ್ರಿಂದ ಅದ್ರ ಪರವಾಗಿನೇ ಭಾರತೀಯ ಜನತಾ ಪಾರ್ಟಿ ಇರೋದು. ಅದು ಕೇಂದ್ರಕ್ಕಾಗ್ಬೋದು, ರಾಜ್ಯದಲ್ಲಾಗ್ಬೋದು, ನಾವೆಲ್ಲರೂ ಒಟ್ಟಾಗೇ ಇದ್ರ ಬಗ್ಗೆ ತಗೊಂಡೋಗ್ಬೇಕಾಗತ್ತೆ. ಆದರೆ ಇಲ್ಲಿ ಏನಂದ್ರೆ ಇದು ಆಗ್ಬೇಕಾದಾಗ ಈಗ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಕಾಂಗ್ರೆಸ್ಗೆ ಅಲ್ಲ TVKಗೆ ಬೆಂಬಲ ನೀಡುವಂತ ಕಾಂಗ್ರೆಸ್ ಕೂಡ ವಿರುದ್ಧವಾಗಿ ನಿರ್ಣಯ ಕೈಗೊಂಡಿದೆ. ಸೊ ಈ ವಿರುದ್ಧವಾಗಿ ನಿರ್ಣಯ ಕೈಗೊಂಡವ್ರನ್ನ ಮಾತಾಡಬೇಕಾದಂತ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ನಡೆ ತಿಳ್ಕೊಳ್ಳುತ್ತೆ, ಯಾವ ರೀತಿಯಾದಂಥ ಅವ್ರನ್ನ ಒಪ್ಪಿಗೆ ಅವ್ರು ಪಡಿಕೊಳ್ಳುತ್ತೆ, ಅದ್ರ ಮೇಲೆ ಈ ಒಂದು ವಿಚಾರ ನಿಂತಿರುತ್ತೆ ಮೇಡಮ್. ಒಂದು ತಮಿಳ್ನಾಡಲ್ಲಿ TVKಗೆ ಬೆಂಬಲವನ್ನ ಕೊಟ್ಟಿರುವಂತಹ ಕಾಂಗ್ರೆಸ್ಸು ರಾಜ್ಯದ ವಿಚಾರ ಬಂದಾಗ ಹೆಂಗ್ ನಿಂತ್ಕೊಳ್ಳುತ್ತೆ ಅನ್ನೋದು ನೋಡ್ಬೇಕು. ಇವತ್ತು ಪ್ರಿಯಾಂಕ್ ಖರ್ಗೆನೂ ಮಾತಾಡಿದ್ದಾರೆ, DK ಶಿವಕುಮಾರ್ ಹೇಳಿದ್ರು ರಾಜ್ಯದ ವಿಚಾರ ಬಂದಾಗ ಇದ್ರಲ್ಲಿ ರಾಜಿ ಆಗೋ ಮಾತಿರೋದಿಲ್ಲ. ನಾವು ಕೋರ್ಟ್ ಕೂಡ ಅದೇ ಹೇಳಿದೆ, ನಮ್ಮ ರಾಜ್ಯದಲ್ಲಿ ನಾವು ಡ್ಯಾಮ್ ಕಟ್ಕೊಳ್ತಾ ಇರೋದು, ಅವ್ರ ರಾಜ್ಯಕ್ಕೆ ಏನು ಹೋಗಿ ನಾವು ಕಟ್ತಲ್ಲ, ಇದರಿಂದ ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಈಗ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಾಗಿರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಯಾಕೆ ಇನ್ವಾಲ್ವ್ ಮಾಡಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಈ ಕೇರಳನ ನಾನು ಇದಕ್ಕೆ ಕೇರಳ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೂ ನಾನು ಕೇರಳನ ಒಂಚೂರು ಇನ್ವಾಲ್ವ್ ಮಾಡಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ KC ವೇಣುಗೋಪಾಲ್ ಇದಾರಲ್ಲ ಸರ್, ಈ KC ವೇಣುಗೋಪಾಲ್ದು ರಾಜ್ಯದ ವಿಚಾರಗಳಲ್ಲಿ ಸ್ವಲ್ಪ ಮೂಗ್ ತೂರ್ಸೋ ಬುದ್ಧಿ ಜಾಸ್ತಿ ಇದೆ. ವೆದರ್ ಇಟ್ ಕಮ್ಸ್ ಟು ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಯಾವುದಾದ್ರೂ ವಿಚಾರ ಇರಲಿ. ಸೊ ಇಲ್ಲಿ ಕಾಂಗ್ರೆಸ್ ನಿಲುವೇನಾಗಿರುತ್ತೆ, ಒಂದು ಈ 2 ವರ್ಷದಲ್ಲಿ DK ಶಿವಕುಮಾರ್ ಅವರ ಅವಧಿಯಲ್ಲೇ ಇದನ್ನ ಆರಂಭ ಮಾಡ್ತಾರಾ, ಚಾಲನೆ ಕೊಡ್ತಾರಾ, ಅಥವಾ ಇದನ್ನ ಹಂಗೆ ಹಂಗೆ ಮಾಡ್ಕೊಂಡು 2 ವರ್ಷ ದಾಟಿಸ್ಬಿಡ್ತಾರಾ ಅಂತ? ಒಂದು 3 ವರ್ಷ ಜಲಸಂಪನ್ಮೂಲ ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಅದಕ್ಕಿಂತ ಮೊದಲು ಮೇಕೆದಾಟು ಪಾದಯಾತ್ರೆಯ ಮುಖ್ಯ ರೂವಾರಿಯಾಗಿ DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಸಹಜವಾಗಿ ಮೇಕೆದಾಟು ಯೋಜನೆಗೆ ಚಾಲನೆಯನ್ನು ಕೊಡುವಂತಹ ಜವಾಬ್ದಾರಿ ಮತ್ತು ಅದನ್ನ ಮಾಡಲೇಬೇಕಾದಂತಹ ಒತ್ತಡ ಹೊಸ ಮುಖ್ಯಮಂತ್ರಿಗಳ ಮೇಲಿದೆ. ಇದರಲ್ಲೇನು 2 ಮಾತಿಲ್ಲ. ಎರಡನೇದು, ಕಾಂಗ್ರೆಸ್ ಪಕ್ಷಗಳು ಆಯಾ ನ್ಯಾಷನಲ್ ಪಾರ್ಟಿ ಅಂತ ಬಂದಾಗ ಆಯಾ ರಾಜ್ಯಗಳಲ್ಲಿ ಅವರವರ ರಾಜ್ಯದ ಪರ ನಿಲುವನ್ನ ತೆಗೆದುಬಿಡ್ತಿದ್ರು ಮೊದಲಿಂದಲೂ ನೋಡ್ತಿದೀವಿ. ಅದರಲ್ಲೇನು ಹೊಸ್ತೇನಲ್ಲ. ಕಾವೇರಿ ವಿಚಾರದಲ್ಲೂ ಅಷ್ಟೇ, ಬೇರೆ ವಿಚಾರದಲ್ಲೂ ಅಷ್ಟೇ. ಹಂಗ ಹೇಳಂಗಿತ್ತು ಅಂದ್ರೆ, ಈಗ ಗೋವಾದಲ್ಲಿ ಮಹದಾಯಿ ವಿಚಾರ ಬಂದಾಗ ಭಾರತೀಯ ಜನತಾ ಪಕ್ಷದ ನಿಲುವು ಆ ರಾಜ್ಯದ ಪರ ಇದೆ. ಇಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಸ್ಟ್ಯಾಂಡ್ ತಗೊಳುತ್ತೆ? ಭಾರತೀಯ ಜನತಾ ಪಕ್ಷ ರಾಜ್ಯದ ಪರ ಸ್ಟ್ಯಾಂಡ್ ತಗೊಳುತ್ತೆ. ಆಯ್ತಾ? ಹಿಂಗಾಗಿ ಅದನ್ನ ನೀವು ನಿಮ್ ಪಾರ್ಟಿ ಅಲ್ಲಿ ಬೆಂಬಲ ಮಾಡಿದೆ, ನೀವೇನ್ ಇಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೇನ ಅದಲ್ಲ. ಅಂತಹ ಪ್ರಶ್ನೆಗಳನ್ನ ನಾನು ಒಪ್ಪೋದಿಲ್ಲ. ನಮ್ಮ ರಾಜ್ಯ, ನಮ್ಮ ಪಕ್ಷ, ನಮ್ಮ ಸಂಸತ್ ಸದಸ್ಯರು, ನಮ್ಮ ಮುಖ್ಯಮಂತ್ರಿ. BJP ಪಕ್ಕಕ್ಕಿಡಿ, ಕಾಂಗ್ರೆಸ್ ಪಕ್ಕಕ್ಕಿಡಿ. ಹೌದು, ನಮ್ಮ ಸಂಸತ್ ಸದಸ್ಯರು ನಮ್ಮ ಹಕ್ಕುಗಳ ರಕ್ಷಣೆಗೆ, ನಮ್ಮ ಬೆಂಗಳೂರು ಜನರ ಕುಡಿಯುವ ನೀರಿನ ಹಕ್ಕುಗಳ ರಕ್ಷಣೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೇಲೆ ಮೀಟ್ ಮಾಡಿ ಯೋಜನೆಯನ್ನ ಕ್ಲಿಯರೆನ್ಸ್ ಮಾಡಿಸೋ ಸಂಬಂಧ ಯಾವ ಒತ್ತಡವನ್ನ ಹೇರ್ತಾರೆ. ಸರ್, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಒಂದು ಕಾಂಗ್ರೆಸ್ ಸಂಬಂಧಪಟ್ಟಂಗೆ, ಇನ್ನೊಂದು ಯಾಕೆ ಕೇಳಿದೆ ಅಂದ್ರೆ, ಎಸ್ಪೆಷಲಿ BJP ಸಂಸದರಿದಾರಲ್ಲ ಸರ್, ಕಳೆದ ಟರ್ಮ್ ಇಂದನೂ ಅಷ್ಟೇ ಈ ಟರ್ಮ್ ನೋಡಿ, ನೀವು ರಾಜ್ಯಕ್ಕೆ ಬರ್ಬೇಕಾಗಿರೋ ಹಣದ ವಿಚಾರ ಆಗ್ಲಿ, ಅಥವಾ ನಮ್ಮ ಟ್ಯಾಬ್ಲೋಗಳಿಗೆ ಅಲ್ಲಿ ಅವಕಾಶ ಕೊಡಿಸೋ ವಿಚಾರ ಆಗಿರ್ಬೋದು, ಕೇಂದ್ರದಲ್ಲಿ ಇವ್ರು ಹೋಗಿ ತುಟಿ ಬಿಚ್ಚುವಂತ ಯಾವ ಧೈರ್ಯವೂ ಇವ್ರಿಗಿಲ್ಲ ಸರ್. 1 ರೂಪಾಯಿನ ಧೈರ್ಯ ಇಲ್ಲ ಸರ್ ಇವ್ರಿಗೆ, 1 ರೂಪಾಯಿನ ಧೈರ್ಯ ಇಲ್ಲ ಇವ್ರಿಗೆ, ಹೇಳ್ಬಿಡ್ತೀನಿ. ಇದುವರೆಗೂ ರಾಜ್ಯದ ಪರವಾಗಿ ಏನ್ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಸರ್? ಏನು ರಾಜ್ಯದ ಏನೇನ್ ಅನುಕೂಲ ಆಗೋ ತರ ಮಾಡ್ಕೊಂಡ್ ಬಂದಿದ್ದಾರೆ ಹೇಳಿ? ಕೇಂದ್ರದಿಂದ ಬಜೆಟ್ ಮಾಡಿದ್ರಲ್ಲ, ಕರ್ನಾಟಕಕ್ಕೆ ಏನ್ ಸಿಕ್ತು ಸರ್? ಚಿಪ್ ಸಿಕ್ತು ಅಷ್ಟೇನೆ, ಏನಿಲ್ಲ. ಅದು ಅನಂತ್ ಕುಮಾರ್ ಕಾಲಕ್ಕೆ ಹೊರಟೋಯ್ತು. ಅನಂತ್ ಕುಮಾರ್ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾಗ ರಾಜ್ಯದ ಪರ ಕಾವೇರಿ ಆಲ್ ಪಾರ್ಟಿ ಮೀಟಿಂಗ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡ ಹೇರೋದಿರ್ಬೋದು, ರಾಜ್ಯಕ್ಕೆ ಬರುವ ಅನುದಾನದ ವಿಚಾರ ಇರ್ಬೋದು, ಮತ್ತೆ ವಿಶೇಷ ಅನುದಾನದ ವಿಚಾರ ಇರ್ಬೋದು, ಮುತುವರ್ಜಿ ತಗೋತಿದ್ರು, ಕುತ್ಕೋತಿದ್ರು, MP ಗಳು ಬಂದ್ರೆ ಕರ್ಕೊಂಡು ಹೋಗ್ತಿದ್ರು, ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತಾ ಇದ್ರು. ಏನಾದ್ರು ಸಬ್ಜೆಕ್ಟ್ ಇದ್ರೆ ಅವ್ರು ಅದನ್ನ ಫಾಲೋ ಮಾಡೋರು. ಅಂತದೊಂದು ಲೀಡರ್ಶಿಪ್ ಅಲ್ಲಿ ಇತ್ತು.
ಅನಂತಕುಮಾರ್ ಅವರಂತಹ ನಾಯಕತ್ವ ಅಲ್ಲಿತ್ತು. ಈಗಿಲ್ಲ. ಆ ಕೊರತೆನ ಪ್ರಹ್ಲಾದ್ ಜೋಶಿ ತುಂಬ್ತಾರೆ ಅಂತ ಅನ್ಕೊಂಡಿದ್ವಿ, ಇಲ್ಲ. ಸರ್ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಏನಾದ್ರೂ ಹೇಳಿ ಸರ್, ಮೋದಿ ಅಮಿತ್ ಶಾನೋ ಇನ್ನೊಬ್ರು ಏನಾದ್ರೂ ಹೇಳಿ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಂತ ಯೋಚನೆನೂ ಮಾಡದೇ ಇರೋಷ್ಟು ವಿವೇಕ ಕಳ್ಕೊಂಡ್ ಬಿಟ್ಟಿದ್ದಾರೆ ಸರ್. ಇಲ್ಲ. ಹಿಂಗಾಗಿ ಅಲ್ಲಿ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡೋರು, ರಾಜ್ಯದ ಹಕ್ಕುಗಳನ್ನ ಬಲವಾಗಿ ಪ್ರತಿಪಾದಿಸುವಂತಹ ಲೀಡರ್ಸ್ ಗಳು ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲ. ಅದು ದೊಡ್ಡ ಕೊರತೆ. ಅನಂತಕುಮಾರ್ ನಿಧನದ ಬಳಿಕ ರಾಜ್ಯದ ಹಿತಾಸಕ್ತಿಯನ್ನ ಕೇಂದ್ರದಲ್ಲಿ ಬಲವಾಗಿ ಪ್ರತಿಪಾದಿಸಿ ಅದಕ್ಕಾಗಿ ಅಗತ್ಯ ಬಿದ್ದಾಗ ಲಾಬಿ ಮಾಡೋದಿಲ್ಲ. ದೊಡ್ಡ ನಷ್ಟ ಅದು. ಪ್ರಹ್ಲಾದ್ ಜೋಶಿ ಅವರು ಆ ಕೊರತೆ, ಅವ್ರು ಈಸ್ ಎ ಪವರ್ಫುಲ್ ಮಿನಿಸ್ಟರ್, ಅದಲ್ಲೇನು ಎರಡು ಮಾತಿಲ್ಲ. ಅವರೊಬ್ಬ ಪ್ರಭಾವಿ ನಾಯಕ. ಅವರು ಮೇಕೆದಾಟುನೇ ಮಾಡ್ಲಿಲ್ಲ. ಅವರು ಆ ಭಾಗದ ಮೇಕೆದಾಟು ವಿಚಾರನೇ ಬರ್ಲಿಲ್ಲ. ಎಲೆಕ್ಷನ್ ಟೈಮಲ್ಲಿ ಸ್ಟೇಟ್ಮೆಂಟ್ ಮಾಡ್ಬಿಟ್ರು ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರ್ ಮಾಡಿದೆ ಅಂತ. ಎಲ್ಲೋಯ್ತು ಸರ್? ಐ ಡೋಂಟ್ ಥಿಂಕ್ ಸೊ. ಪ್ರಹ್ಲಾದ್ ಜೋಶಿ ಅವರ ಪ್ರಭಾವವನ್ನ ರಾಜ್ಯದ ಉದ್ಧಾರಕ್ಕೋಸ್ಕರ ಬಳಸ್ತಾರೆ ಅಂತ ನನಗೆ ಏನು ಅನಿಸ್ತಾ ಇಲ್ಲ. ನೀವು ಕೇಳೋದ್ ಸರಿ, ಆ ಪ್ರಶ್ನೆ ಉದ್ಭವ ಆಗುತ್ತೆ, ಅದನ್ನ ನಾವು ಕೇಳ್ಬೇಕಾಗುತ್ತೆ. ಏನೇ ಇರ್ಲಿ, ನಾನು ಹೇಳೋದೇನು ಅಂದ್ರೆ, ಆಯ್ತು ಬಿಜೆಪಿ ಎಂಪಿಸು, ಬಿಜೆಪಿ ಅಂತ ಬೇಡ, ನಮ್ಮ ಎಂಪಿಸು, ನಮ್ಮ ಸಂಸತ್ ಸದಸ್ಯ ಜನ ಆಯ್ಕೆ ಮಾಡಿದ್ರು. ನಮ್ಮ ಹೌದು ಸರ್, ನಮ್ಮ ಎಂಪಿಗಳು ನಮ್ಮ ಪರವಾಗಿ ಹೋಗಿ ಮಾತಾಡಲ್ಲ. ಕೇಂದ್ರ ಎಲ್ಲ ದುಡ್ಡು ಕೊಟ್ಬಿಡಿದೆ, ಕೇಂದ್ರ ಎಲ್ಲ ದುಡ್ಡು ಕೊಟ್ಬಿಡಿದೆ ಅಂತ ಕೇಂದ್ರದ ಪರವಾಗಿ ಮಾತಾಡ್ತಾರೆ. ಪುನಃ ನಮ್ ಟ್ಯಾಬ್ಲಾಗ್ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಇದು ಒಕ್ಕೂಟದ ವ್ಯವಸ್ಥೆ, ನೆಕ್ಸ್ಟ್ ಟೈಮ್ ನಮಗ್ ಕೊಡ್ತಾರೆ ಅಂದ್ರೆ ಏನ್ ಒಕ್ಕೂಟದ ವ್ಯವಸ್ಥೆ ಸರ್? ಮೇಕೆದಾಟು ವಿಚಾರದಲ್ಲಿ ಹೈಕೋರ್ಟ್ ಇಂದ ನಮಗೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಹೌದು, ಹೈಕೋರ್ಟ್ ಇಂದ ನಮಗೆ ಹಸಿರು ನಿಶಾನೆ ಏನು ಸಿಕ್ಕಿಲ್ಲ. ಇವರು ತಮಿಳುನಾಡು ಹೈಕೋರ್ಟ್, ಸುಪ್ರೀಂ ಕೋರ್ಟಿಗೆ, ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದಂತ ಸಂದರ್ಭದಲ್ಲಿ ಅದೇನ್ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಆಗಿದ್ಯಾ, CWC ಕಮಿಷನ್ ಏನಾದ್ರು ಕ್ಲಿಯರ್ ಆಗಿದ್ಯಾ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿದ್ಯಾ ಅಂತ ಕೇಳಿದಾಗ ಇಲ್ಲ, ಯಾವ್ದು ಇಲ್ಲ, ಇನ್ನು ಸಬ್ಮಿಷನ್ ಸ್ಟೇಜ್ ಅಲ್ಲಿ ಇದೆ, ಇನ್ನು ಯೋಜನಾ ವರದಿಯು ಕೂಡ ಸಬ್ಮಿಷನ್ ಆಗಿಲ್ಲ, ಸೆಂಟ್ರಲ್ ಅದ್ರ ಬಗ್ಗೆ ಡಿಸಿಷನ್ ತಗೊಂಡಿಲ್ಲ, ಇನ್ನು ಮಂಜೂರಾತಿ ಕೊಡೋ ಮಟ್ಟದಲ್ಲೂ ಇಲ್ಲ, ಪರಿಶೀಲನೆ ಲೆವೆಲ್ ಅಲ್ಲೂ ಇಲ್ಲ, ಸಬ್ಮಿಷನ್ ಸ್ಟೇಜ್ ಅಲ್ಲಿ ಇದೆ ಅನ್ಬೇಕಾದ್ರೆ ನೀವು ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಬೇರೆ ಬೇರೆ ಏಜೆನ್ಸೀಸ್ ಮೂವ್ ಮಾಡಿದ್ರೆ ದೆನ್ ಯು ಕಮ್ ಟು ಮೀ. ಇನ್ನು ಏನೂ ಆಗಿಲ್ಲ, ಈಗ ಯಾಕೆ ಬರ್ತೀರಾ, ದೆನ್ ಯು ಕಮ್ ಟು ಮೀ, ದೆನ್ ವಿ ವಿಲ್ ಸಿ ಅಂತ ಹೇಳಿರೋದು. ಅಂದ್ರೆ ಇದರ ಬಗೆಗಿನ ಕಾನೂನು ಸಮರದ ಆಪ್ಷನ್ ಅನ್ನ ಓಪನ್ ಇಟ್ಕೊಂಡಿದ್ದಾರೆ, ಓಪನ್ ಇದೆ. ಹಿಂಗಾಗಿ ಇಂಥ ಕ್ರುಷಿಯಲ್ ಟೈಮ್ ಅಲ್ಲಿ ನಮ್ಮ ಎಂಪಿಗಳು ರೋಲು ತುಂಬಾ ಇಂಪಾರ್ಟೆಂಟ್. ನಮ್ಮ ಎಂಪಿಗಳು ಲಾಬಿಯನ್ನ ಮಾಡಬೇಕು, ರಾಜ್ಯದ ಪರ ಲಾಬಿಯನ್ನ ಮಾಡಬೇಕು. ಸರ್ ಏನಾದ್ರೂ ನೀವು ಲಾಸ್ಟ್ ಟರ್ಮ್ ಇಂದ ಇಲ್ಲಿವರೆಗೂ ನೋಡಿ, ಯಾರಾದ್ರೂ ಒಂದು ರಾಜ್ಯದ ಪರ ಅವರ MP ಫಂಡ್ ಅಲ್ಲಿ ಏನು ಬಂದಿರುತ್ತೆ ಅದ್ರಲ್ಲಿ ಏನೋ ಒಂದಷ್ಟು ಕೊಟ್ಟು ವ್ಯವಸ್ಥೆ ಮಾಡಿರೋದು ಬಿಟ್ರೆ ಇನ್ನು ಏನ್ ಮಾಡಿದ್ದಾರೆ ಅಂತ ಹೇಳಿ ಸರ್? ರಾಜ್ಯದ ಪರವಾಗಿ ಒಂದು ಯೋಜನೆ ಅವ್ರು ಯಾರಾದ್ರೂ ತಗೊಂಡ್ಬಂದಿರೋದು? ಮಾಮೂಲಿ ಸರ್, ರೈಲು ಮಾಮೂಲಿ ಅವ್ರ MP ಫಂಡ್ ಅಲ್ಲಿ ಏನೇನ್ ಬರುತ್ತೋ ಅಷ್ಟು ಅವ್ರು ಇದಕ್ಕೆ ಅವರ ಒಂದು ಕಾನ್ಸ್ಟಿಟ್ಯೂಯನ್ಸಿಗೆ ಬಿಟ್ರೆ ರಾಜ್ಯಕ್ಕೆ ಒಂದು ಮಹತ್ವದ ಯೋಜನೆ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಎಂಪಿಗಳಾಗ್ಲಿ ಯಾರಾದ್ರಾಗ್ಲಿ ಒಟ್ನಲ್ಲಿ ನಮ್ಮ ರಾಜ್ಯದ ಎಂಪಿಗಳು ಏನಾದ್ರು ತಗೊಂಡ್ಬಂದಿದಾರ ಸರ್? ಎಸ್ ಯದುಕುಮಾರ್ ಗೌಡ್ರ, ಇದು ಪ್ರಶ್ನೆ ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ ಸರ್, ಹೇಳ್ದಂಗೆ ಇದು ಕಾಂಗ್ರೆಸ್ ಬಿಜೆಪಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಎಂಪಿಗಳು ರಾಜ್ಯದ ಪರವಾಗಿ ಧ್ವನಿ ಎತ್ತೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಅಂದಾಗ ವಿ ಫೀಲ್ ಸೋ ಬ್ಯಾಡ್. ಏನಪ್ಪಾ ಇಂಥವ್ರನ್ನ ಆಯ್ಕೆ ಮಾಡಿ ಕಳ್ಸಿದೀವ, ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತ ಇವ್ರನ್ನ ಕಳ್ಸಿದ್ರೆ ಇವ್ರನ್ನೇನ್ ಕೇಂದ್ರದ ಪರವಾಗಿ ಪೂಜೆ ಮಾಡ್ಕೊಂಡು ಅವ್ರ ನಾಮಜಪ ಮಾಡಿ ಅಂತ ನಾವು ಕಳ್ಸಿರೋದು ಅಂತಾರೆ. ಮೇಡಮ್ ಇಲ್ಲಿ ಯಾರ್ದು ನಾಮಜಪ ಅನ್ನೋದೇನು ಇಲ್ಲ ಮೇಡಮ್. ಇದು ರಾಜ್ಯದ ವಿಷಯ ಬಂದಾಗ, ಅದು ಅದ್ರ ಜೊತೆಗೆ ಕುಡಿಯೋ ನೀರಿನ ವಿಷಯ ಬಂದಾಗ ಅದರಲ್ಲಿ ಯಾವುದೇ ಒಂದು ಇದು ಏನಂತ ರಾಜಕೀಯದ ಇಲ್ಲ ಮೇಡಮ್. ಅದಲ್ಲಿ ನಾವು ಹೇಳುವಂಥದ್ದು ಅವಾಗ್ಲೂ ಹೇಳೋದು ಇವಾಗ್ಲೂ ಹೇಳೋದು ಮೇಡಮ್. ಇವಾಗ ಇದರಲ್ಲಿ ಡೀಟೇಲ್ಡ್ DPR ರಿಪೋರ್ಟ್ ತಯಾರಾಗಿದೆಯಾ? ಇಲ್ಲ. ಆಮೇಲೆ ಇನ್ನೊಂದು ಮೇನ್ ಏನಂದ್ರೆ, ಈಗ ಇದು ಯೋಜನೆಯಿಂದ ಮುಳುಗಡೆ ಆಗುವ ಒಟ್ಟು ಅರಣ್ಯ ಪ್ರದೇಶ ಎಷ್ಟು, ಅದಕ್ಕೆ ಆಲ್ಟರ್ನೇಟಿವ್ ಇದನ್ನೆಲ್ಲ ಮಾಡಬೇಕಾಗಿರೋದು ನಾವು ಎಷ್ಟೋ ಸತಿ ಸರ್ಕಾರ ಕೇಳಿರುವಂತದ್ದು, ಅದು ಯಾವುದೇ ಆಲ್ ಪಾರ್ಟಿ ಮೀಟಿಂಗ್ ಆಗ್ಲಿ, ಈ ಕುಡಿಯೋ ನೀರಿನ ವಿಷಯವಾಗ್ಬೋದು, ಮೇಕೆದಾಟಿಗಾಗ್ಬೋದು, ನಾವು ನಿಮ್ ಜೊತೆಗೆ ಬಂದು ಕೇಂದ್ರದಲ್ಲಿ ಮಾತಾಡಕ್ಕೆ ತಯಾರು ಅಂತ ಅನ್ಬಿಟ್ಟು ಆಸ್ ಎ ರೆಪ್ರೆಸೆಂಟೇಟಿವ್ ಅಂತ ಅನ್ಬಿಟ್ಟು. ಯಾಕೆ ಈ ಪ್ರಶ್ನೆನ ಪರ್ಟಿಕ್ಯುಲರ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ ಯದುಕುಮಾರ್ ಗೌಡ್ರೆ ಅಂದ್ರೆ, ಸಮೀಲಾ ಸರ್, ಇಫ್ ಯು ರಿಮೆಂಬರ್, ರಾಜ್ಯಪಾಲರು ಏನೋ ಒಂದು ಎಡವಟ್ಟು ಮಾಡ್ಕೊಂಡು ಅಥವಾ ರಾಜ್ಯಪಾಲರು ವಿಚಾರ ಬಂದಾಗ ಬಿಜೆಪಿ ಅವ್ರ ಪರ ವಹಿಸ್ಕೊಂಡು ಮಾತಾಡುತ್ತೆ. ರಾಜ್ಯಕ್ಕೇನೋ ಆಯ್ತು, ಅವ್ರು ಹಿಂಗ್ ಮಾಡಬಾರ್ದಾಗಿತ್ತು ಅನ್ನೋ ವಿಚಾರ ಬಂದಾಗ ಬಿಜೆಪಿ ಅವ್ರ ಪರ ವಹಿಸ್ಕೊಂಡು ಮಾತಾಡುತ್ತೆ. ಯಾಕೆ? ಕೇಂದ್ರದಿಂದ ಅವರನ್ನು ನಿಯೋಜಿಸಲ್ಪಟ್ಟಿರ್ತಾರೆ ಅಂತ ಹೇಳಿ. ಅಂಥದ್ರಲ್ಲಿ ಇವರು ರಾಜ್ಯದ ಪರವಾಗಿ ಧ್ವನಿನೇ ಎತ್ತಕ್ಕಾಗಲ್ಲ, ರಾಜ್ಯದ ಪರವಾಗಿ ಜೊತೆ ನಿಲ್ಲಕ್ಕಾಗಲ್ಲ,
ಹೋಗಕ್ಕಾಗಲ್ಲ, ಕೇಳಕ್ಕಾಗಲ್ಲ, ರಾಜ್ಯಕ್ಕೆ ಬರೋ ಹಣ ಕೇಳಕ್ಕಾಗಲ್ಲ ಅಂತ ಅಂದಾಗ ಪ್ರಶ್ನೆ ಬಂದೇ ಬರುತ್ತಲ್ವಾ ಸರ್? ಏನಪ್ಪ ಪಕ್ಕದ ರಾಜ್ಯದಲ್ಲಿ ಅಷ್ಟು ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ, ರಾಜಕೀಯನ ಬದಿಗೊತ್ತಿ ರಾಜ್ಯಕ್ಕೋಸ್ಕರ, ನಮ್ಮ ರಾಜ್ಯದಲ್ಲಿ ಯಾಕೆ ಹಿಂಗೆ ಅಂತ ಹೊಟ್ಟವ್ರಿ ಅಲ್ವಾ ನಮ್ಗೆ? ಯಾರು ಇಲ್ವೇ ಲೀಡರ್ಸು? ಲೀಡ್ ಮಾಡೋರು ಯಾರು ಲೀಡ್ ಮಾಡ್ತಿದ್ದಾರೆ? ಕೇಳೋರು ಯಾರು? ಈಗ ನಮ್ ಚೀಫ್ ಮಿನಿಸ್ಟರ್ ಕೂಡ ಎಂಪಿಗಳು ಮೀಟಿಂಗ್ ಮಾಡ್ಬೇಕು. ಅವ್ರು ಮಾಡಿದಾರೆ, ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ರು. ಡೆಲ್ಲಿಗೆ ಹೋಗಿ ಎಂಪಿಗಳು ಮೀಟಿಂಗ್ ಎಲ್ಲ ಮಾಡಿದ್ರು, ಆದ್ರೂ ಹೋಗಲ್ಲ. ಇದು ಬರೀ ಬಿಜೆಪಿ ಎಂಪಿಸ್ ಅಲ್ಲ, ಕಾಂಗ್ರೆಸ್ ಎಂಪಿಗಳಿಗೂ ಅನ್ವಯ. ಹೌದು, ಬಿಜೆಪಿ ಎಂಪಿಗಳು, ನಮ್ ಎಂಪಿಗಳು ಹೋಗಲ್ಲ. ಏನ್ ಮಾಡ್ತೀರಾ? ನಮ್ ದುರಾದೃಷ್ಟ ಇದು, ನಮ್ಮ ಹಣೆ ಬರ ಇದು. ಬರೀ ಹೆಂಗ ಹೋಗಿದೆ ಯದುಕುಮಾರ್ ಗೌಡ್ರ ಅಂದ್ರೆ, ಐ ಟೆಲ್ ಯು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗುದ್ಲಿ ಹಿಡ್ಕೊಂಡ, ಒಂದ್ ಇನ್ನೇನೋ ಮಾಡ್ದ ಅನ್ನೋದು ಒಂದು ಫೋಟೋಗಳು ಬರ್ತವೆ, ಪೋಸ್ಟ್ಗಳು ಬರ್ತವೆ. ಇವರು ನಡ್ಕೊಂಡು ಹೋಗೋದು, ಕಾರಿಂದ ಕೆಳಗಿಳಿಯೋದು, ಯಾವ ಹೀರೋಯಿನ್ಗೂ ಕಡಿಮೆ ಇಲ್ದಿರಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನೋದು ಬಿಟ್ರೆ, ಹೇಳಿ ನಾನಿವತ್ತು ನಿಮ್ಮನ್ನು ಬಿಜೆಪಿ ವಕ್ತಾರರಿಗಿಂತ ಹೆಚ್ಚಾಗಿ ನೀವೊಬ್ಬ ಕರ್ನಾಟಕದ ನಾಗರಿಕನಾಗಿ ಮಾತಾಡಿ. ನೀವು ಸೆನ್ಸಿಬಲ್ ಮ್ಯಾನ್ ಯದುಕುಮಾರ್ ಅವರು, ಸೆನ್ಸಿಬಲ್ ಪರ್ಸನ್. ಸಮೀಲ ಸರ್, ನಾವೊಂದು ಹೇಳೋವಂಥದ್ದು, ಉತ್ತರ ಕೊಡ್ತಾ ಇದ್ದೀನಿ. ಈಗ ಈ ಒಂದು ಯೋಜನೆಯಿಂದ ಮುಳುಗಡೆ ಆಗುವಂಥ ದಟ್ಟಾರಣ್ಯ ಪ್ರದೇಶಗಳು ಸುಮಾರು 6,000 ಎಕರೆಗಿಂತ ಜಾಸ್ತಿ ಇದೆ ಸರ್. ಅದಕ್ಕೆ ಆಲ್ಟರ್ನೇಟಿವ್ ಗವರ್ಮೆಂಟ್ ಬಂದು ಅದನ್ನ, ಅಂದ್ರೆ ಆಲ್ಟರ್ನೇಟಿವ್ ಇದು ನೋಡ್ಬೇಕಾಗತ್ತೆ ಸೋರ್ಸಸ್ದಲ್ಲಿ. ಅದು ಮಾಡಿದೆಯಾ ಸರ್ ಅದು ಗವರ್ಮೆಂಟ್? ಅಂದ್ರೆ ಪ್ರಸ್ತುತ ಗವರ್ಮೆಂಟ್ ಇರೋ ಕಾಂಗ್ರೆಸ್ ಗವರ್ಮೆಂಟ್, ರಾಜ್ಯದ ಸರ್ಕಾರ ಮಾಡಿಲ್ಲ. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಲ್ಲ. ಮತ್ತೆ ಇವರೇ ಜಲಸಂಪನ್ಮೂಲ ಸಚಿವರಾಗಿರ್ಬೇಕಾದಾಗ ಲಾಸ್ಟ್ 3 ವರ್ಷದಿಂದ ಇವರು ಅಧಿಕಾರಕ್ಕೆ ಬಂದಾದ್ಮೇಲೆ, ಇವರು ಇದಕ್ಕಿಂತ ಮುಂಚೆ ಪಾದಯಾತ್ರೆ ಮಾಡಿದಂಥದ್ದು, ತೂರಾಡ್ಕೊಂಡ್ ಬಂದಿದ್ದು, ಇದು ಮಾಡ್ಕೊಂಡ್ ಬಂದಿದ್ದೆಲ್ಲ ಜನ ನೋಡಿದ್ದಾರೆ. ಅದಾದ್ಮೇಲೆ ವಾಟ್ ಈಸ್ ಇಟ್ ಹ್ಯಾಸ್ ಮೂವ್ ಫಾರ್ವರ್ಡ್ ಅನ್ನೋದನ್ನ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಅದ್ಯಾವುದು ವ್ಯಾಜ್ಯ ಅದನ್ನ ಕ್ಯಾನ್ಸಲ್ ಆಗಿರೋದು ಬಿಟ್ರೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಸರ್ ಮೂವ್ ಫಾರ್ವರ್ಡ್ ಮಾಡಕ್ ಅನ್ನೋದಕ್ಕೆ? ಹೇಳಿ ಸರ್ ಅದನ್ನ. ಇದು ಮುಖ್ಯವಾಗಿ ಆಗ್ಬಿಡುತ್ತೆ. ಡೀಟೇಲ್ ಪ್ರಾಜೆಕ್ಟ್ ಅವರು ಪರಿಷ್ಕೃತ ಯೋಜನಾ ವರದಿನ ಡೀಟೇಲ್ ಪ್ರಾಜೆಕ್ಟ್ ರಿವೈಸ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಸಿಡಬ್ಲ್ಯೂಸಿ ಅದನ್ನ ಅನುಮೋದನೆ ಕೊಟ್ಟಿಲ್ಲ ಅದಕ್ಕೆ ಸರ್. ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಇದ್ರಲ್ಲಿ ನಿರ್ಣಯ ತಗೊಬೇಕಾದಾಗ ಬರೀ 2 ಸ್ಟೇಟ್ ಮಾತ್ರ ನಿರ್ಣಯ ತಗೊಳ್ಳೋದಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೇರಳ ಕೂಡ ಒಂದು, ಪಾಂಡಿಚೇರಿ ಕೂಡ ಒಂದು ಭಾಗ ಆಗಿರೋದ್ರಿಂದ ದಿಸ್ ಆರ್ ಆಲ್ ದ ಸ್ಟೇಟ್ಸ್ ಇನ್ವಾಲ್ವ್ಡ್. ನಾನು ಹೇಳ್ತಾ ಇರೋಂಥದ್ದು, ನೀವು ಯೋಜನೆ ಬಗ್ಗೆ ಮಾತಾಡಿದ್ರಿ, ಯೋಜನೆ ಬಗ್ಗೆ ಪಾದಯಾತ್ರೆ ಮಾಡಿದ್ರಿ. ಫ್ರಮ್ ಲಾಸ್ಟ್ 3 years ಆಸ್ ಎ ಜಲಸಂಪನ್ಮೂಲ ಸಚಿವರಾಗಿ ಏನು 1 ಇಂಚ್ ಯಾವ್ದು ಫಾರ್ವರ್ಡ್ ಆಗಿದೆ ಅಂದ್ಬಿಟ್ಟು ರಾಜ್ಯದ ಜನ ಕೇಳಬೇಕಲ್ಲ ಸರ್. ಅದಲ್ಲಿ ಇವತ್ತು ನೀವು ಹೇಳ್ತೀರಾ ನಾವು ಕೃಷಿಗೋಸ್ಕರ ಒಂದು ಬಕೆಟ್ ಕೂಡ ಯೂಸ್ ಮಾಡಲ್ಲ, ಇದು ಮಾಡಲ್ಲ ಅಂತ. ಆಯ್ತು, ಈ 3 ವರ್ಷದಲ್ಲಿ ಆದಂತ ಇದೇನದ್ರಲ್ಲಿ ನೀವು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ನಮ್ಮನ್ನ ಕರೆದ್ರ, ಇಲ್ಲ ನೀವು ಕೇಂದ್ರದ ಜೊತೆ ಹೋಗ್ಬೇಕಾದಾಗ ನಮ್ಮನ್ನ ಕರೆದ್ರ ಆಸ್ ಎ ರೆಪ್ರೆಸೆಂಟೇಟಿವ್ ಸರ್? ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ, ಕನ್ನಡ ಭಾಷೆ, ನೆಲ, ಜಲ ಇದ್ರ ಬಗ್ಗೆ ಮಾತಾಡ್ಬೇಕಾದಾಗ ನಮ್ದು ಯಾವುದೇ ಬೇರೆ ಎರಡನೇ ಮಾತಿಲ್ಲ ಸರ್. ವಿ ಆರ್ ವಿತ್ ಗವರ್ಮೆಂಟ್ ಅಂತ ಹೇಳ್ತಾ ಇರುವಂತದ್ದು. ಆಲ್ರೈಟ್ ಸರ್, ಇದಕ್ಕೆ ಇನ್ನು ಐ ಥಿಂಕ್ ಸರ್ ಕೇಂದ್ರ ಸರ್ಕಾರದ ಹತ್ರ ಚೆಂಡಿದೆ ಸರ್. ಯಾಕೆಂದ್ರೆ ನೋಡಿ, ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಇರೋದ್ರಿಂದ ಯಾವ ಕಾರಣಕ್ಕೆ ಇನ್ನೊಂದು CWC ಪರ್ಮಿಷನ್ ಸಿಕ್ಕಿಲ್ಲ ಸರ್, ಇನ್ನೊಂದು ಎನ್ವೈರನ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಇಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಇವ್ರಿಗೆ, ಮತ್ತು ಕೇಂದ್ರ ಪರಿಸರ ಇಲಾಖೆ ಮೌಲ್ಯಮಾಪನ ಪ್ರಕ್ರಿಯೆಯನ್ನ ಇನ್ನೂ ಮಾಡ್ತಾ ಇದೆ. ಐ ಡೋಂಟ್ ಥಿಂಕ್ ಸೊ DK ಶಿವಕುಮಾರ್ ಅವರು ಇನ್ನು 2 ವರ್ಷದಲ್ಲಿ ಈ ಯೋಜನೆಗೆ ಚಾಲನೆ ಕೊಡ್ತಾರೆ ಅಂತ ಅನ್ಸುತ್ತಾ ಏನು ಸರ್? ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ದೊಡ್ಡ ವಿಚಾರ, ಅದು ಸೆಂಟ್ರಲ್ ಲಾಬಿಗಳೇ ಮಾಡಬೇಕು. ಆಮೇಲೆ ಅದು ಟ್ರಿಬ್ಯುನಲ್ಗಳಿಗೆ ಹೋಗ್ತವೆ, ಕೋರ್ಟ್ಗಳಿಗೆ ಹೋಗ್ತವೆ, ಬಹಳ ಸೆನ್ಸಿಬಲ್. ಮತ್ತೆ ಅಲ್ಲಿ ಕೆಲವು ಸೀರಿಯಸ್ ಇಶ್ಯೂಸ್ಗಳು ಇದಾವೆ, ಇಲ್ಲ ಅಂತಲ್ಲ. ಬರೀ ಲ್ಯಾಂಡ್ ಟ್ರಾನ್ಸ್ಫಾರ್ಮೇಶನ್ ಒಂದೇ ಅಲ್ಲ, ಆಲ್ಟರ್ನೇಟಿವ್ ಆಗಿ ಅಲ್ಲಿ ನಾಶ ಆಗೋ ಕಾಡಿಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡ್ಲೇಬೇಕದು. ಅದಲ್ಲೇನ್ ದೂಸರ ಮಾತಿಲ್ಲ. ಅದು ಎಲ್ಲ ಬೇರೆ ಕಡೆ ಮಾರ್ಕ್ ಮಾಡಿರ್ತಾರೆ, ಕೊಡ್ತಾರೆ. ಅದು ಜೀವ ವೈವಿಧ್ಯ, ಜೀವ ಸಂಪತ್ತು, ಜೀವ ಸಂಕುಲ, ಈ ತರದ ವಿಚಾರನೂ ಕೂಡ ಇದೆ ಅಲ್ಲಿ. ಇದು ಒಂದು ದೊಡ್ಡ ಇಶ್ಯೂ, ಅದು ಆನೆಗಳ ಕಾರಿಡಾರ್ ಅನ್ನೋದೆಲ್ಲ ಇದೆ ಇಲ್ಲಿ. ಆದ್ರೆ ಇಲ್ಲಿ ಇದಕ್ಕೆ ಪೂರಕವಾಗಿ ನಮ್ಮ ಸಂಸತ್ ಸದಸ್ಯರು ಅವರು ಯದುಕುಮಾರ್ ವ್ಯಾಲ್ಯೂಬಲ್ ಪಾಯಿಂಟ್ ನ ರೈಸ್ ಮಾಡಿದ್ರು. ಮತ್ತೆ ರಿವೈಸ್ಡ್ DPR ಅನ್ನ ಸಬ್ಮಿಟ್ ಮಾಡಿದಾರೋ ಇಲ್ವಾ ಅದು ಮಾಹಿತಿ ಇಲ್ಲ. ಅದು ಜಸ್ಟ್ ರೆಡಿ ಆಗಿದೆ ಸರ್, ಅದು ಸಿದ್ಧಪಡಿಸಿದೆ. ಸಬ್ಮಿಟ್ ಜಲ ಆಯೋಗ ಇನ್ನು ಯೋಜನೆಗೆ ಅನುಮತಿ ಕೊಟ್ಟಿಲ್ಲ, CWC ಕೊಟ್ಟಿಲ್ಲ ಅಂದ್ರೆ ಲಾಬಿಗಳು ಮಾಡ್ಬೇಕು. ಆ ಟೈಮಲ್ಲಿ ಜಲ ಆಯೋಗ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಸೆಂಟ್ರಲ್ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಮೂಲಕ ಪ್ರೆಷರ್ ಹಾಕಿಸ್ಬೇಕು, ಎಂಪಿಗಳ ಮೂಲಕ ಪ್ರೆಷರ್ ಹಾಕಿಸ್ಬೇಕು. ಅಲ್ಲಿ ದೆಹಲಿ ರನ್ ಆಗದೆ ಲಾಬಿಗಳಿಂದ, ಭಾರತದ ಲಾಬಿಗಳಿಂದ. ದೆಹಲಿನಲ್ಲಿ ಹೆಜ್ಜೆಗೂ ಅವರಿಗೆ ಬೇಕಾದವರ ಲಾಬಿ, ಅವರಿಗೆ ಬೇಕಾದವರ ರಾಜಕೀಯ ಒತ್ತಡ, ಅವ್ರು ಬೇಕಾದವರು, ಅದು ಎಲ್ಲಾ ಪಾರ್ಟಿಗಳಿದ್ದಾಗ್ಲೂ ಅದೇ ಗೋಳು. ಹೀಗಾಗಿ ಈ ಲಾಬಿಗಳನ್ನ ಎಷ್ಟು ಯಶಸ್ವಿಯಾಗಿ
ಎಲ್ಲಾ ಪಾರ್ಟಿಯವರು ತಮ್ಮ ರಾಜ್ಯಕ್ಕೋಸ್ಕರ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅದು ಏನೂ ಇಲ್ಲ. ಆದ್ರೂ ತಮಿಳುನಾಡಿನ ಈ ರೆಸೊಲ್ಯೂಷನ್ ಬಳಿಕ ಆದ್ರೂ ಕೂಡ ಎಂಪಿಗಳು ಸೆಂಟ್ರಲ್ ಮಿನಿಸ್ಟರ್ ನೇತೃತ್ವದಲ್ಲಿ ಹೋಗಿ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿ, ಹಾಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಆಲ್ ಪಾರ್ಟಿ ಮೀಟಿಂಗ್ ಅಂತ ಕರೀರಿ. ಸರ್ ಇದೊಂದು ಮೀಟಿಂಗ್ ಕರೆದು ಅವ್ರು ಏನ್ ಮಾಡಿದೆ ಕೆಲಸ ಎಂಪಿಗಳನ್ನ ಕರೆದು ಬಿಟ್ಟು ಈ ತರ ನಮ್ ಕೆಲಸ ಆಗ್ಬೇಕು, ನಿಮ್ ಎಂಪಿಗಳಿಗೆ ಹೇಳಿ ಸ್ಪೀಡ್ ಅಪ್ ಮಾಡಿಸಿ ಅಂತ ಅನ್ಲಿ. ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗ್ಲಿ, ಪ್ರೈಮ್ ಮಿನಿಸ್ಟರ್ ಕರ್ಕೊಂಡು ಹೋಗಿ. ಸರ್ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಟೈಮ್ ಕೊಡ್ಬೇಕಾದ್ರೆ ನಮಗೂ ಟೈಮ್ ಕೊಡ್ಬೇಕು. ಸರ್ ಈಗ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್, ಹೇಗೆ ಈ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಆತ್ಮಸಾಕ್ಷಿಯ ಮತಗಳ ಹಣೆ ಬರ ಹೊರಗಡೆ ಬಂತೋ, ಈ ಮೇಕೆದಾಟು ವಿಚಾರದಲ್ಲಿ ಸರ್ ಇಡೀ ಕರ್ನಾಟಕ ರಾಜಕಾರಣದಲ್ಲಿರುವಂತಹ ರಾಜಕಾರಣಿಗಳ ಮತ್ತು ಪಕ್ಷಗಳ ಕರ್ನಾಟಕದ ಮೇಲೆ ಮತ್ತು ಕನ್ನಡಿಗರ ಮೇಲೆ ಇವ್ರಿಗೆ ಎಷ್ಟು ಮಟ್ಟಿಗೆ ಅಭಿಮಾನ ಇದೆ, ರಾಜ್ಯದ ನೆಲ ಜಲದ ಭಾಷೆ ಮೇಲೆ ಇವ್ರಿಗೆ ಎಷ್ಟು ಮಟ್ಟಿಗೆ ಗೌರವ ಇದೆ, ಈ ರಾಜ್ಯದ ವಿಚಾರ ಬಂದ್ರೆ ರಾಜ್ಯದ ಹಿತಾಸಕ್ತಿಗೆ ಎಲ್ಲರೂ ಒಟ್ಟಿಗೆ ನಿಂತ್ಕೊಳ್ತಾರಾ ಇಲ್ವಾ ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗ್ಬಿಡುತ್ತೆ ಸರ್ ಈ ವಿಚಾರದಲ್ಲಿ. ಹೌದು, ಗೊತ್ತಾಗುತ್ತೆ, ಅದರಲ್ಲೇನ್ ಡೌಟೇ ಇಲ್ಲ, ಅದರಲ್ಲೇನು ಎರಡು ಮಾತಿಲ್ಲ. ಹೀಗಾಗಿ ಅಲ್ಲಿ ಈಗ ಚೀಫ್ ಮಿನಿಸ್ಟರ್ ಆಗಿರೋರು ಒಂದು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಈಗ ತಕ್ಷಣ ಅವರು ಅಲ್ಲೊಂದು ರೆಸೊಲ್ಯೂಷನ್ ತಗೊಂಡಿರೋದ್ರಿಂದ ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಸ್ಟ್ಯಾಂಡ್ ಅನ್ನ ಯಾವ ಸಿಚುವೇಶನ್ ಅಲ್ಲಿ ಇದೆ, ನಮ್ಮ ಯೋಜನಾ ವರದಿಯನ್ನ ನಾವು ಸಬ್ಮಿಟ್ ಮಾಡಿದೀವ, ಅಲ್ಲಿ ಯಾವ ಇದರಲ್ಲಿದೆ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಒಂದು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರಿಗೆ ಕನ್ವಿನ್ಸ್ ಮಾಡಿ ನಮಗೆ ಕೇಂದ್ರದಿಂದ ಇದನ್ನು ಮಾಡಿಸ್ಕೊಡಿ ಅಂತ ಅನ್ಬೇಕು. ಎಂಪಿಗಳನ್ನೂ ಕರಿಬೇಕು. ಅವರು ಬಿಜೆಪಿ ಲೀಡರ್ಸ್ ಎಂಪಿಗಳ ಮೀಟಿಂಗು, ಸೆಂಟ್ರಲ್ ಮಿನಿಸ್ಟರ್ ನಮ್ಮನ್ನು ರೆಪ್ರೆಸೆಂಟ್ ಮಾಡೋರು ಜಲಸಂಪನ್ಮೂಲ ಮಂತ್ರಿನೇ ಇದ್ದಾರೆ, ನಮ್ಮ ರಾಜ್ಯದವರು ಇದ್ದಾರೆ. ಬೇರೆ ವಿಚಾರ ಯಾಕೆ, ಅವರೇ ರಾಜ್ಯ ಸಚಿವರು. All right, sir. Your last reaction, Samyula sir, on this? ಒಂದು ಈಗ ತಕ್ಷಣ ನಮ್ಮ ಸಂಸತ್ ಸದಸ್ಯರು, ನಮ್ಮ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತ ಆಗೋದಕ್ಕೆ ಈ ವಿಚಾರದಲ್ಲಿ ಸಕಾಲ. ತಕ್ಷಣವೇ ರಾಜ್ಯ ಸರ್ಕಾರ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು. ಸೆಂಟ್ರಲ್ ಅಲ್ಲಿ ಇರುವಂತಹ ನಮ್ಮ ಮಂತ್ರಿಗಳು ಬಿಜೆಪಿ ಡೆಲಿಗೇಷನ್ ಅನ್ನು, ಬೇರೆ ಸಂಸತ್ ಸದಸ್ಯರ ಡೆಲಿಗೇಷನ್ ಅನ್ನ ಪ್ರೈಮ್ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ, ಇರಿಗೇಷನ್ ಜಲಸಂಪನ್ಮೂಲ ಸಚಿವರ ಹತ್ರ ಕರ್ಕೊಂಡೋಗಿ ರಾಜ್ಯದ ಪರ ಲಾಬಿಯನ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳೋದು. ಎಸ್ ಯದುಕುಮಾರ್ ಗೌಡ್ರೆ, ನಿಮ್ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಈಗ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಯ್ತು ಅಂತಂದ್ರೆ ಸರ್ವ ಪಕ್ಷಗಳ ಸಭೆ ಕರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಮುಂಚೆ ಇದ್ದಂತ DPRಗೂ ಇವಾಗೂ ಏನು ಇದು ಡಿಫ್ರೆನ್ಸಸ್ ಇದೆ, ಆ ಯೋಜನೆನ ರಾಜ್ಯದ ಎಲ್ಲ ಸಂಸತ್ ಸದಸ್ಯರಿಗೂ ಶಾಸಕರಿಗೂ ಮನವರಿಕೆ ಮಾಡಿಕೊಟ್ಟಾದ್ಮೇಲೆ ಒಂದು ಸರ್ವ ಪಕ್ಷದ ನಿಯೋಗ ಹೋಗಿ ಕೇಂದ್ರನ ಮೀಟ್ ಮಾಡಬೇಕಾಗತ್ತೆ, ರೆಪ್ರೆಸೆಂಟೇಟಿವ್ ಕೊಡಬೇಕಾಗತ್ತೆ ಆಸ್ ಎ ಪಾರ್ಟ್ ಆಫ್ ಎ ಕರ್ನಾಟಕ ಅಂತ ಅಂದ್ಬಿಟ್ಟು ಅದು ಮೂವ್ ಫಾರ್ವರ್ಡ್ ಮಾಡೋವಂಥದ್ದು. ಆದರೆ ಕಳೆದ 3 ವರ್ಷದಿಂದ ಯಾವುದೋ ಒಂದು ಮೂವ್ ಫಾರ್ವರ್ಡ್ ಮಾಡ್ದಿರನೆ ಅದನ್ನೇ ಜೀವಂತವಾಗಿ ಇಟ್ಕೊಂಡು ಈಗ ಅದು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿದ್ದಾದ್ಮೇಲೆ ಅವರೊಂದು ನಿರ್ಣಯ, ಆ ಒಂದು ವಿಧಾನಸಭೆಯಲ್ಲಿ, ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ತಗೊಂಡಾದ್ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೂ, ನಾವು ಆಕ್ಟ್ ಮಾಡಿ ಅವ್ರು ರಿಯಾಕ್ಟ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ ಮೇಡಮ್. ನಾವು ಲೆಟಸ್ ಆಸ್ ಎ ಮೇಲ್ಭಾಗದ ಇದಿರ್ಬೇಕಾದಾಗ, ರಿಪಿಯನ್ ಸ್ಟೇಟ್ಸ್ ಇರಬೇಕಾದಾಗ ಲೆಟಸ್ ಆಕ್ಟ್ ಫಸ್ಟ್, ಆಮೇಲೆ ಅದು ನೋಡ್ಕೊಳ್ಳೋಣ ಇದು ಮಾಡೋದು ಏನಿದೆ ಅಂತ ಅಂದ್ಬಿಟ್ಟು. ಫಸ್ಟ್ ಏನಂತ ಆಲ್ಟರ್ನೇಟಿವ್ ಅರಣ್ಯ ಇದೆಯಾ, ಇದಕ್ಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಏನು, ಒಂದು ಟೈಮ್ ಶೆಡ್ಯೂಲ್ ಹಾಕಬೇಕಾಗುತ್ತೆ ಮೇಡಮ್. ವಾಟ್ ಈಸ್ ಇವಾಗ DPR ಇಂದ ಹಿಡಿದು ಎಂಡ್ವರೆಗೂ ಒಂದು ಟೈಮ್ ಶೆಡ್ಯೂಲ್ ಹಾಕೊಂಡ್ರೆ ಮಾತ್ರ ಆಗೋದೇ ಹೊರತು ಅವ್ರಿಗೆ ಇಷ್ಟ ಬಂದಾಗ ಈ ಯೋಜನೆಗಳನ್ನ ತಗೊಳ್ಳೋಂಥದ್ದು, ಅದ್ರ ಬಗ್ಗೆ ಮಾತಾಡುವಂಥದ್ರಲ್ಲಿ ರಾಜ್ಯಕ್ಕೆ ಯಾವುದೇ ಆದಂಥ ಪ್ರಯೋಜನ ಇಲ್ಲ. ಇಟ್ ಶುಡ್ ಬಿ ಆಕ್ಷನ್ ಆನ್ ದ ಫಾಸ್ಟೆಸ್ಟ್ ಮೋಡ್ ಅಂತ ಹೇಳ್ತೀನಿ ಮೇಡಮ್. ಅದಕ್ಕೆ ಏನು ಬೆಂಬಲ ಬೇಕು, ಬೆಂಬಲ ಇರೋಂಥದ್ದು ಕನ್ನಡ ನಾಡಿನ ಪರವಾಗಿರೋ ಜಲದ ಬಗ್ಗೆ ಇರಬೇಕಾದಾಗ ಭಾರತೀಯ ಜನತಾ ಪಾರ್ಟಿ ಸದಾ ಮುಂದೆ ಇರುತ್ತೆ ಮೇಡಮ್. ಆಲ್ ರೈಟ್, ಒಟ್ಟಾರೆಯಾಗಿ ಪಾದಯಾತ್ರೆ ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ, ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ಈಗ ರಾಜ್ಯದ ಪರವಾಗಿ ಸರ್ಕಾರ ಜೊತೆಗೆ ಎಲ್ಲ ಪಕ್ಷಗಳ ಸಂಸದರು, ಶಾಸಕರು ಎಷ್ಟು ಮಟ್ಟಿಗೆ ನಿಮ್ಮ ಒಗ್ಗಟ್ಟನ್ನ ತೋರಿಸ್ತೀರಾ ಅನ್ನೋದು ಗೊತ್ತಾಗುತ್ತೆ. ಐ ಥಿಂಕ್ ಈ ವಿಚಾರದಲ್ಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ತಮಿಳ್ನಾಡು. ನಮ್ಮ ಪಕ್ಕದ ರಾಜ್ಯನೇ ಇರಬಹುದು, ಆದರೆ ಅಲ್ಲಿನ ರಾಜಕಾರಣಿಗಳ ಒಗ್ಗಟ್ಟು, ನೆಲ ಜಲ ಭಾಷೆ ರಾಜ್ಯ ಅಂತ ಬಂದಾಗ ಅವರ ಒಗ್ಗಟ್ಟನ್ನ ಮೆಚ್ಕೊಳ್ಳೇಬೇಕು. ಅಂಥ ಒಗ್ಗಟ್ಟಿಗೆ ನಮ್ಮ ಕರ್ನಾಟಕದ ಮಹಾನುಭಾವರು, ರಾಜಕಾರಣಿಗಳು ಸಾಕ್ಷಿ ಆಗ್ತಾರಾ ಅಥವಾ ಕರ್ನಾಟಕ ಸಾಕ್ಷಿ ಆಗುತ್ತಾ ಕಾದ್ ನೋಡೋಣ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಶಾಸಕರು ಮತ್ತು ಸಂಸದರ ಬದ್ಧತೆ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ.